ಇನ್ವೆಸ್ಟಿಗೇಷನ್ ದೃಷ್ಟಿಯಿಂದ ನಾವು ಡೀಟೇಲ್ ಹೇಳಲಿಕ್ಕೆ ಆಗಲ್ಲ ಈಗ. ಆದರೂ ಎಲ್ಲರೂ ಯಾರ್ಯಾರು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ಟ್ರೋಲ್ಸ್ ಮತ್ತು ಏನೇನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿತ್ತು ಅದು ಎಲ್ಲ ವೆರಿಫೈ ಮಾಡಿ ಟೋಟಲ್ ನಾನು ಹೇಳಿದ್ದೀನಿ 13 ಜನ ಐಡೆಂಟಿಫೈ ಸದ್ಯಕ್ಕೆ ಆದ, ಇನ್ನೂ ಕೆಲಸ ನಡೀತಾ ಇದೆ. 13 ಜನ ಪೈಕಿ ಇಬ್ಬರು ಅರೆಸ್ಟ್ ಆಗಿದ್ದಾರೆ. ಅವರು ಅಕ್ಕಪಕ್ಕ ಡಿಸ್ಟ್ರಿಕ್ಟ್ ಅವರು. ಇನ್ನೂ ಡೀಟೇಲ್ಸ್ ನಾವು ಎಲ್ಲ ಇನ್ವೆಸ್ಟಿಗೇಷನ್ ಆದಮೇಲೆ ನಾವು ಹೇಳ್ತೀವಿ. ಇವರು ಸರ್ ಈಗ ಅರೆಸ್ಟ್ ಆದಂಥವ್ರು ಮತ್ತು ಈ ವಶಕ್ಕೆ ಪಡೆದಿರೋ ಅಂಥವ್ರು ಯಾರ್ದಾರು ಸ್ಟಾರ್ ಫ್ಯಾನ್ಗಳ ಹೇಗೆ ಅಂತೇಳಿ? ಇಲ್ಲ, ಅಂಥ ಯಾವುದು ಈಗ ಕಂಡು ಬರ್ತಾ ಇಲ್ಲ. ನಾವು ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗುತ್ತೆ. ಯಾಕೆಂದರೆ ಇಂಡಿವಿಜುವಲ್ ಆಗಿ ಅವರು ಈ ಥರ ಟ್ವೀಟ್ ಮಾಡಿದ್ರು, ಆ ಇನ್ಸಿಡೆಂಟ್ಸ್ ನಾವು ವೆರಿಫೈ ಮಾಡ್ತಾಯಿದ್ದೀವಿ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈಗ ರಮ್ಯಾ ಅವ್ರಿಗೆ ಈ ರೀತಿ ಮಾಡಿದ್ರು ಅಂತ ಹೇಳಿದ್ರೆ ಈ ಸಾಮಾನ್ಯ ಜನರ ಪಾಡೇನು ಅಂತೇಳಿ ಈಗ ಅಶ್ಲೀಲವಾಗಿ ಈ ರೀತಿ ಮೆಸೇಜ್ ಹಾಕೋಂಥವ್ರ ವಿರುದ್ಧ ಪೊಲೀಸ್ ಇಲಾಖೆ ಯಾವ ರೀತಿಯ ಕ್ರಮ? ಇಲ್ಲ, ಆಲ್ರೆಡಿ ನಾವು ನಿಮಗೆ ಹೇಳಿದ್ದೀವಿ, ನಮ್ಮ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಟೀಮ್ ತುಂಬ ನಾವು ಚುರುಕು ಮಾಡಿದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಟ್ರೈನಿಂಗ್ ಕೂಡ ಕೊಟ್ಟಿದ್ದೀವಿ. ಮತ್ತು CCB ಅವರು ಕ್ರೈಮ್ ನಮ್ಮ CCPS ಮತ್ತು ಇನ್ನೂ 8 ಕಡೆ ಕ್ರೈಮ್ ಪೊಲೀಸ್ ಸ್ಟೇಷನ್, ಸೈಬರ್ ಪೊಲೀಸ್ ಸ್ಟೇಷನ್ ಇದೆ. ಅದು ಭಾಳ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಇನ್ನು ಮುಂದಕ್ಕೆ ಈ ಥರ ಯಾರು ಇರಲಿ, ಅವರು ಬೇರೆಯವ್ರ ಬಗ್ಗೆ ಇಲ್ಲೀಗಲಾಗಿ ಅಥವಾ ಅವೇಲನಕಾರಿಯಾಗಿ ಈ ಥರ ಯೋಧನ ಅವ್ರ ಬಗ್ಗೆ ನಾವು ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ಕ್ರಮ ತಗೊಳ್ತೀವಿ ಮತ್ತು ಅವ್ರ ಬಗ್ಗೆ ಲೀಗಲ್ ಕಾನೂನು ಕ್ರಮ ತಗೊಳ್ತೀವಿ. ನಿಮಗೆ ರಮ್ಯಾ ಮೀಟ್ ಮಾಡಿದಾಗ ಏನು ಹೇಳಿದ್ರು ಸರ್ ನಿಮ್ಮ ಜೊತೆ ಮಾತಾಡೋ ಸಂದರ್ಭದಲ್ಲಿ? ಇಲ್ಲ, ಕಂಪ್ಲೇಂಟ್ ಕೊಟ್ಟಿದ್ದರೆ ನಾವು ಕಂಪ್ಲೇಂಟ್ ತಕ್ಷಣ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ರೆಫರ್ ಮಾಡಿದ್ದೀವಿ. ಇನ್ವೆಸ್ಟಿಗೇಷನ್ ದೃಷ್ಟಿಯಿಂದ ನಾವು ಡೀಟೇಲ್ ಹೇಳಲಿಕ್ಕೆ ಆಗಲ್ಲ ಈಗ. ಆದರೂ ಎಲ್ಲರೂ ಯಾರ್ಯಾರು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ಟ್ರೋಲ್ಸ್ ಮತ್ತು ಏನೇನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿತ್ತು ಅದು ಎಲ್ಲ ವೆರಿಫೈ ಮಾಡಿ ಟೋಟಲ್ ನಾನು ಹೇಳಿದ್ದೀನಿ 13 ಜನ ಐಡೆಂಟಿಫೈ ಸದ್ಯಕ್ಕೆ ಆದ, ಇನ್ನೂ ಕೆಲಸ ನಡೀತಾ ಇದೆ. 13 ಜನ ಪೈಕಿ ಇಬ್ಬರು ಅರೆಸ್ಟ್ ಆಗಿದ್ದಾರೆ. ಅವರು ಅಕ್ಕಪಕ್ಕ ಡಿಸ್ಟ್ರಿಕ್ಟ್ ಅವರು. ಇನ್ನೂ ಡೀಟೇಲ್ಸ್ ನಾವು ಎಲ್ಲ ಇನ್ವೆಸ್ಟಿಗೇಷನ್ ಆದಮೇಲೆ ನಾವು ಹೇಳ್ತೀವಿ. ಇವರು ಸರ್ ಈಗ ಅರೆಸ್ಟ್ ಆದಂಥವ್ರು ಮತ್ತು ಈ ವಶಕ್ಕೆ ಪಡೆದಿರೋ ಅಂಥವ್ರು ಯಾರ್ದಾರು ಸ್ಟಾರ್ ಫ್ಯಾನ್ಗಳ ಹೇಗೆ ಅಂತೇಳಿ? ಇಲ್ಲ, ಅಂಥ ಯಾವುದು ಈಗ ಕಂಡು ಬರ್ತಾ ಇಲ್ಲ. ನಾವು ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗುತ್ತೆ. ಯಾಕೆಂದರೆ ಇಂಡಿವಿಜುವಲ್ ಆಗಿ ಅವರು ಈ ಥರ ಟ್ವೀಟ್ ಮಾಡಿದ್ರು, ಆ ಇನ್ಸಿಡೆಂಟ್ಸ್ ನಾವು ವೆರಿಫೈ ಮಾಡ್ತಾಯಿದ್ದೀವಿ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈಗ ರಮ್ಯಾ ಅವ್ರಿಗೆ ಈ ರೀತಿ ಮಾಡಿದ್ರು ಅಂತ ಹೇಳಿದ್ರೆ ಈ ಸಾಮಾನ್ಯ ಜನರ ಪಾಡೇನು ಅಂತೇಳಿ ಈಗ ಅಶ್ಲೀಲವಾಗಿ ಈ ರೀತಿ ಮೆಸೇಜ್ ಹಾಕೋಂಥವ್ರ ವಿರುದ್ಧ ಪೊಲೀಸ್ ಇಲಾಖೆ ಯಾವ ರೀತಿಯ ಕ್ರಮ? ಇಲ್ಲ, ಆಲ್ರೆಡಿ ನಾವು ನಿಮಗೆ ಹೇಳಿದ್ದೀವಿ, ನಮ್ಮ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಟೀಮ್ ತುಂಬ ನಾವು ಚುರುಕು ಮಾಡಿದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಟ್ರೈನಿಂಗ್ ಕೂಡ ಕೊಟ್ಟಿದ್ದೀವಿ. ಮತ್ತು CCB ಅವರು ಕ್ರೈಮ್ ನಮ್ಮ CCPS ಮತ್ತು ಇನ್ನೂ 8 ಕಡೆ ಕ್ರೈಮ್ ಪೊಲೀಸ್ ಸ್ಟೇಷನ್, ಸೈಬರ್ ಪೊಲೀಸ್ ಸ್ಟೇಷನ್ ಇದೆ. ಅದು ಭಾಳ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಇನ್ನೂ ಮುಂದಕ್ಕೆ ಈ ಥರ ಯಾರು ಇರಲಿ, ಅವರು ಬೇರೆಯವ್ರ ಬಗ್ಗೆ ಇಲ್ಲೀಗಲಾಗಿ ಅಥವಾ ಅವೇಲನಕಾರಿಯಾಗಿ ಈ ಥರ ಯೋಧನ ಅವ್ರ ಬಗ್ಗೆ ನಾವು ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ಕ್ರಮ ತಗೊಳ್ತೀವಿ ಮತ್ತು ಅವ್ರ ಬಗ್ಗೆ ಲೀಗಲ್ ಕಾನೂನು ಕ್ರಮ ತಗೊಳ್ತೀವಿ. ನಿಮಗೆ ರಮ್ಯಾ ಮೀಟ್ ಮಾಡಿದಾಗ ಏನು ಹೇಳಿದ್ರು ಸರ್ ನಿಮ್ಮ ಜೊತೆ ಮಾತಾಡೋ ಸಂದರ್ಭದಲ್ಲಿ? ಇಲ್ಲ, ಕಂಪ್ಲೇಂಟ್ ಕೊಟ್ಟಿದ್ದರೆ ನಾವು ಕಂಪ್ಲೇಂಟ್ ತಕ್ಷಣ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ರೆಫರ್ ಮಾಡಿದ್ದೀವಿ. ಇನ್ವೆಸ್ಟಿಗೇಷನ್ ದೃಷ್ಟಿಯಿಂದ ನಾವು ಡೀಟೇಲ್ ಹೇಳಲಿಕ್ಕೆ ಆಗಲ್ಲ ಈಗ. ಆದರೂ ಎಲ್ಲರೂ ಯಾರ್ಯಾರು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ಟ್ರೋಲ್ಸ್ ಮತ್ತು ಏನೇನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿತ್ತು ಅದು ಎಲ್ಲ ವೆರಿಫೈ ಮಾಡಿ ಟೋಟಲ್ ನಾನು ಹೇಳಿದ್ದೀನಿ 13 ಜನ ಐಡೆಂಟಿಫೈ ಸದ್ಯಕ್ಕೆ ಆದ, ಇನ್ನೂ ಕೆಲಸ ನಡೀತಾ ಇದೆ. 13 ಜನ ಪೈಕಿ ಇಬ್ಬರು ಅರೆಸ್ಟ್ ಆಗಿದ್ದಾರೆ. ಅವರು ಅಕ್ಕಪಕ್ಕ ಡಿಸ್ಟ್ರಿಕ್ಟ್ ಅವರು. ಇನ್ನೂ ಡೀಟೇಲ್ಸ್ ನಾವು ಎಲ್ಲ ಇನ್ವೆಸ್ಟಿಗೇಷನ್ ಆದಮೇಲೆ ನಾವು ಹೇಳ್ತೀವಿ. ಇವರು ಸರ್ ಈಗ ಅರೆಸ್ಟ್ ಆದಂಥವ್ರು ಮತ್ತು ಈ ವಶಕ್ಕೆ ಪಡೆದಿರೋ ಅಂಥವ್ರು ಯಾರ್ದಾರು ಸ್ಟಾರ್ ಫ್ಯಾನ್ಗಳ ಹೇಗೆ ಅಂತೇಳಿ? ಇಲ್ಲ, ಅಂಥ ಯಾವುದು ಈಗ ಕಂಡು ಬರ್ತಾ ಇಲ್ಲ. ನಾವು ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗುತ್ತೆ. ಯಾಕೆಂದರೆ ಇಂಡಿವಿಜುವಲ್ ಆಗಿ ಅವರು ಈ ಥರ ಟ್ವೀಟ್ ಮಾಡಿದ್ರು, ಆ ಇನ್ಸಿಡೆಂಟ್ಸ್ ನಾವು ವೆರಿಫೈ ಮಾಡ್ತಾಯಿದ್ದೀವಿ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈಗ ರಮ್ಯಾ ಅವ್ರಿಗೆ ಈ ರೀತಿ ಮಾಡಿದ್ರು ಅಂತ ಹೇಳಿದ್ರೆ ಈ ಸಾಮಾನ್ಯ ಜನರ ಪಾಡೇನು ಅಂತೇಳಿ ಈಗ ಅಶ್ಲೀಲವಾಗಿ ಈ ರೀತಿ ಮೆಸೇಜ್ ಹಾಕೋಂಥವ್ರ ವಿರುದ್ಧ ಪೊಲೀಸ್ ಇಲಾಖೆ ಯಾವ ರೀತಿಯ ಕ್ರಮ? ಇಲ್ಲ, ಆಲ್ರೆಡಿ ನಾವು ನಿಮಗೆ ಹೇಳಿದ್ದೀವಿ, ನಮ್ಮ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಟೀಮ್ ತುಂಬ ನಾವು ಚುರುಕು ಮಾಡಿದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಟ್ರೈನಿಂಗ್ ಕೂಡ ಕೊಟ್ಟಿದ್ದೀವಿ. ಮತ್ತು CCB ಅವರು ಕ್ರೈಮ್ ನಮ್ಮ CCPS ಮತ್ತು ಇನ್ನೂ 8 ಕಡೆ ಕ್ರೈಮ್ ಪೊಲೀಸ್ ಸ್ಟೇಷನ್, ಸೈಬರ್ ಪೊಲೀಸ್ ಸ್ಟೇಷನ್ ಇದೆ. ಅದು ಭಾಳ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಇನ್ನೂ ಮುಂದಕ್ಕೆ ಈ ಥರ ಯಾರು ಇರಲಿ, ಅವರು ಬೇರೆಯವ್ರ ಬಗ್ಗೆ ಇಲ್ಲೀಗಲಾಗಿ ಅಥವಾ ಅವೇಲನಕಾರಿಯಾಗಿ ಈ ಥರ ಯೋಧನ ಅವ್ರ ಬಗ್ಗೆ ನಾವು ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ಕ್ರಮ ತಗೊಳ್ತೀವಿ ಮತ್ತು ಅವ್ರ ಬಗ್ಗೆ ಲೀಗಲ್ ಕಾನೂನು ಕ್ರಮ ತಗೊಳ್ತೀವಿ. ನಿಮಗೆ ರಮ್ಯಾ ಮೀಟ್ ಮಾಡಿದಾಗ ಏನು ಹೇಳಿದ್ರು ಸರ್ ನಿಮ್ಮ ಜೊತೆ ಮಾತಾಡೋ ಸಂದರ್ಭದಲ್ಲಿ? ಇಲ್ಲ, ಕಂಪ್ಲೇಂಟ್ ಕೊಟ್ಟಿದ್ದರೆ ನಾವು ಕಂಪ್ಲೇಂಟ್ ತಕ್ಷಣ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ರೆಫರ್ ಮಾಡಿದ್ದೀವಿ. ಇನ್ವೆಸ್ಟಿಗೇಷನ್ ದೃಷ್ಟಿಯಿಂದ ನಾವು ಡೀಟೇಲ್ ಹೇಳಲಿಕ್ಕೆ ಆಗಲ್ಲ ಈಗ. ಆದರೂ ಎಲ್ಲರೂ
ಯಾರ್ಯಾರು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ಟ್ರೋಲ್ಸ್ ಮತ್ತು ಏನೇನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿತ್ತು ಅದು ಎಲ್ಲ ವೆರಿಫೈ ಮಾಡಿ ಟೋಟಲ್ ನಾನು ಹೇಳಿದ್ದೀನಿ 13 ಜನ ಐಡೆಂಟಿಫೈ ಸದ್ಯಕ್ಕೆ ಆಗಿದೆ, ಇನ್ನೂ ಕೆಲಸ ನಡೀತಾ ಇದೆ. 13 ಜನ ಪೈಕಿ ಇಬ್ಬರು ಅರೆಸ್ಟ್ ಆಗಿದ್ದಾರೆ. ಅವರು ಅಕ್ಕಪಕ್ಕ ಡಿಸ್ಟ್ರಿಕ್ಟ್ ಅವರು. ಇನ್ನೂ ಡೀಟೇಲ್ಸ್ ನಾವು ಎಲ್ಲ ಇನ್ವೆಸ್ಟಿಗೇಷನ್ ಆದಮೇಲೆ ನಾವು ಹೇಳ್ತೀವಿ. ಇವರು ಸರ್ ಈಗ ಅರೆಸ್ಟ್ ಆದಂಥವ್ರು ಮತ್ತು ಈ ವಶಕ್ಕೆ ಪಡೆದಿರೋ ಅಂಥವ್ರು ಯಾರ್ದಾರು ಸ್ಟಾರ್ ಫ್ಯಾನ್ಗಳ ಹೇಗೆ ಅಂತೇಳಿ? ಇಲ್ಲ, ಅಂಥ ಯಾವುದು ಈಗ ಕಂಡು ಬರ್ತಾ ಇಲ್ಲ. ನಾವು ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗುತ್ತೆ. ಯಾಕೆಂದರೆ ಇಂಡಿವಿಜುವಲ್ ಆಗಿ ಅವರು ಈ ಥರ ಟ್ವೀಟ್ ಮಾಡಿದ್ರು, ಇನ್ಸಿಡೆಂಟ್ಸ್ ನಾವು ವೆರಿಫೈ ಮಾಡ್ತಾಯಿದ್ದೀವಿ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈಗ ರಮ್ಯಾ ಅವ್ರಿಗೆ ಈ ರೀತಿ ಮಾಡಿದ್ರು ಅಂತ ಹೇಳಿದ್ರೆ ಈ ಸಾಮಾನ್ಯ ಜನರ ಪಾಡೇನು ಅಂತೇಳಿ ಈಗ ಅಶ್ಲೀಲವಾಗಿ ಈ ರೀತಿ ಮೆಸೇಜ್ ಹಾಕೋಂಥವ್ರ ವಿರುದ್ಧ ಪೊಲೀಸ್ ಇಲಾಖೆ ಯಾವ ರೀತಿಯ ಕ್ರಮ? ಇಲ್ಲ, ಆಲ್ರೆಡಿ ನಾವು ನಿಮಗೆ ಹೇಳಿದ್ದೀವಿ, ನಮ್ಮ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಟೀಮ್ ತುಂಬ ನಾವು ಚುರುಕು ಮಾಡಿದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಟ್ರೈನಿಂಗ್ ಕೂಡ ಕೊಟ್ಟಿದ್ದೀವಿ. ಮತ್ತು CCB ಅವರು ಕ್ರೈಮ್ ನಮ್ಮ CCPS ಮತ್ತು ಇನ್ನೂ 8 ಕಡೆ ಕ್ರೈಮ್ ಪೊಲೀಸ್ ಸ್ಟೇಷನ್, ಸೈಬರ್ ಪೊಲೀಸ್ ಸ್ಟೇಷನ್ ಇದೆ. ಅದು ಭಾಳ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಇನ್ನು ಮುಂದಕ್ಕೆ ಈ ಥರ ಯಾರೋ ಇರಲಿ, ಅವರು ಬೇರೆಯವ್ರ ಬಗ್ಗೆ ಇಲ್ಲೀಗಲಾಗಿ ಅಥವಾ ಅವೇಲನಕಾರಿಯಾಗಿ ಈ ಥರ ಇದು ಬಂದರೆ ಅವ್ರ ಬಗ್ಗೆ ನಾವು ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ಕ್ರಮ ತಗೊಳ್ತೀವಿ ಮತ್ತು ಅವ್ರ ಬಗ್ಗೆ ಲೀಗಲ್ ಕಾನೂನು ಕ್ರಮ ತಗೊಳ್ತೀವಿ. ನಿಮಗೆ ರಮ್ಯಾ ಮೀಟ್ ಮಾಡಿದಾಗ ಏನು ಹೇಳಿದ್ರು ಸರ್ ನಿಮ್ಮ ಜೊತೆ ಮಾತಾಡೋ ಸಂದರ್ಭದಲ್ಲಿ? ಇಲ್ಲ, ಕಂಪ್ಲೇಂಟ್ ಕೊಟ್ಟಿದ್ದರೆ ನಾವು ಕಂಪ್ಲೇಂಟ್ ತಕ್ಷಣ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ರೆಫರ್ ಮಾಡಿದ್ದೀವಿ. ಇನ್ವೆಸ್ಟಿಗೇಷನ್ ದೃಷ್ಟಿಯಿಂದ ನಾವು ಡೀಟೇಲ್ ಹೇಳಲಿಕ್ಕೆ ಆಗಲ್ಲ ಈಗ. ಆದರೂ ಎಲ್ಲರೂ ಯಾರ್ಯಾರು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ಟ್ರೋಲ್ಸ್ ಮತ್ತು ಏನೇನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿತ್ತು ಅದು ಎಲ್ಲ ವೆರಿಫೈ ಮಾಡಿ ಟೋಟಲ್ ನಾನು ಹೇಳಿದ್ದೀನಿ 13 ಜನ ಐಡೆಂಟಿಫೈ ಸದ್ಯಕ್ಕೆ ಆಗಿದೆ, ಇನ್ನೂ ಕೆಲಸ ನಡೀತಾ ಇದೆ. 13 ಜನ ಪೈಕಿ ಇಬ್ಬರು ಅರೆಸ್ಟ್ ಆಗಿದ್ದಾರೆ. ಅವರು ಅಕ್ಕಪಕ್ಕ ಡಿಸ್ಟ್ರಿಕ್ಟ್ ಅವರು. ಇನ್ನೂ ಡೀಟೇಲ್ಸ್ ನಾವು ಎಲ್ಲ ಇನ್ವೆಸ್ಟಿಗೇಷನ್ ಆದಮೇಲೆ ನಾವು ಹೇಳ್ತೀವಿ. ಇವರು ಸರ್ ಈಗ ಅರೆಸ್ಟ್ ಆದಂಥವ್ರು ಮತ್ತು ಈ ವಶಕ್ಕೆ ಪಡೆದಿರೋ ಅಂಥವ್ರು ಯಾರ್ದಾರು ಸ್ಟಾರ್ ಫ್ಯಾನ್ಗಳ ಹೇಗೆ ಅಂತೇಳಿ? ಇಲ್ಲ, ಅಂಥ ಯಾವುದು ಈಗ ಕಂಡು ಬರ್ತಾ ಇಲ್ಲ. ನಾವು ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗುತ್ತೆ. ಯಾಕೆಂದರೆ ಇಂಡಿವಿಜುವಲ್ ಆಗಿ ಅವರು ಈ ಥರ ಟ್ವೀಟ್ ಮಾಡಿದ್ರು, ಇನ್ಸಿಡೆಂಟ್ಸ್ ನಾವು ವೆರಿಫೈ ಮಾಡ್ತಾಯಿದ್ದೀವಿ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈಗ ರಮ್ಯಾ ಅವ್ರಿಗೆ ಈ ರೀತಿ ಮಾಡಿದ್ರು ಅಂತ ಹೇಳಿದ್ರೆ ಈ ಸಾಮಾನ್ಯ ಜನರ ಪಾಡೇನು ಅಂತೇಳಿ ಈಗ ಅಶ್ಲೀಲವಾಗಿ ಈ ರೀತಿ ಮೆಸೇಜ್ ಹಾಕೋಂಥವ್ರ ವಿರುದ್ಧ ಪೊಲೀಸ್ ಇಲಾಖೆ ಯಾವ ರೀತಿಯ ಕ್ರಮ? ಇಲ್ಲ, ಆಲ್ರೆಡಿ ನಾವು ನಿಮಗೆ ಹೇಳಿದ್ದೀವಿ, ನಮ್ಮ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಟೀಮ್ ತುಂಬ ನಾವು ಚುರುಕು ಮಾಡಿದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಟ್ರೈನಿಂಗ್ ಕೂಡ ಕೊಟ್ಟಿದ್ದೀವಿ. ಮತ್ತು CCB ಅವರು ಕ್ರೈಮ್ ನಮ್ಮ CCPS ಮತ್ತು ಇನ್ನೂ 8 ಕಡೆ ಕ್ರೈಮ್ ಪೊಲೀಸ್ ಸ್ಟೇಷನ್, ಸೈಬರ್ ಪೊಲೀಸ್ ಸ್ಟೇಷನ್ ಇದೆ. ಅದು ಭಾಳ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಇನ್ನು ಮುಂದಕ್ಕೆ ಈ ಥರ ಯಾರೋ ಇರಲಿ, ಅವರು ಬೇರೆಯವ್ರ ಬಗ್ಗೆ ಇಲ್ಲೀಗಲಾಗಿ ಅಥವಾ ಅವೇಲನಕಾರಿಯಾಗಿ ಈ ಥರ ಇದು ಬಂದರೆ ಅವ್ರ ಬಗ್ಗೆ ನಾವು ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ಕ್ರಮ ತಗೊಳ್ತೀವಿ ಮತ್ತು ಅವ್ರ ಬಗ್ಗೆ ಲೀಗಲ್ ಕಾನೂನು ಕ್ರಮ ತಗೊಳ್ತೀವಿ. ನಿಮಗೆ ರಮ್ಯಾ ಮೀಟ್ ಮಾಡಿದಾಗ ಏನು ಹೇಳಿದ್ರು ಸರ್ ನಿಮ್ಮ ಜೊತೆ ಮಾತಾಡೋ ಸಂದರ್ಭದಲ್ಲಿ? ಇಲ್ಲ, ಕಂಪ್ಲೇಂಟ್ ಕೊಟ್ಟಿದ್ದರೆ ನಾವು ಕಂಪ್ಲೇಂಟ್ ತಕ್ಷಣ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ರೆಫರ್ ಮಾಡಿದ್ದೀವಿ. ಇನ್ವೆಸ್ಟಿಗೇಷನ್ ದೃಷ್ಟಿಯಿಂದ ನಾವು ಡೀಟೇಲ್ ಹೇಳಲಿಕ್ಕೆ ಆಗಲ್ಲ ಈಗ. ಆದರೂ ಎಲ್ಲರೂ ಯಾರ್ಯಾರು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ಟ್ರೋಲ್ಸ್ ಮತ್ತು ಏನೇನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿತ್ತು ಅದು ಎಲ್ಲ ವೆರಿಫೈ ಮಾಡಿ ಟೋಟಲ್ ನಾನು ಹೇಳಿದ್ದೀನಿ 13 ಜನ ಐಡೆಂಟಿಫೈ ಸದ್ಯಕ್ಕೆ ಆಗಿದೆ, ಇನ್ನೂ ಕೆಲಸ ನಡೀತಾ ಇದೆ. 13 ಜನ ಪೈಕಿ ಇಬ್ಬರು ಅರೆಸ್ಟ್ ಆಗಿದ್ದಾರೆ. ಅವರು ಅಕ್ಕಪಕ್ಕ ಡಿಸ್ಟ್ರಿಕ್ಟ್ ಅವರು. ಇನ್ನೂ ಡೀಟೇಲ್ಸ್ ನಾವು ಎಲ್ಲ ಇನ್ವೆಸ್ಟಿಗೇಷನ್ ಆದಮೇಲೆ ನಾವು ಹೇಳ್ತೀವಿ. ಇವರು ಸರ್ ಈಗ ಅರೆಸ್ಟ್ ಆದಂಥವ್ರು ಮತ್ತು ಈ ವಶಕ್ಕೆ ಪಡೆದಿರೋ ಅಂಥವ್ರು ಯಾರ್ದಾರು ಸ್ಟಾರ್ ಫ್ಯಾನ್ಗಳ ಹೇಗೆ ಅಂತೇಳಿ? ಇಲ್ಲ, ಅಂಥ ಯಾವುದು ಈಗ ಕಂಡು ಬರ್ತಾ ಇಲ್ಲ. ನಾವು ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗುತ್ತೆ. ಯಾಕೆಂದರೆ ಇಂಡಿವಿಜುವಲ್ ಆಗಿ ಅವರು ಈ ಥರ ಟ್ವೀಟ್ ಮಾಡಿದ್ರು, ಇನ್ಸಿಡೆಂಟ್ಸ್ ನಾವು ವೆರಿಫೈ ಮಾಡ್ತಾಯಿದ್ದೀವಿ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈಗ ರಮ್ಯಾ ಅವ್ರಿಗೆ ಈ ರೀತಿ ಮಾಡಿದ್ರು ಅಂತ ಹೇಳಿದ್ರೆ ಈ ಸಾಮಾನ್ಯ ಜನರ ಪಾಡೇನು ಅಂತೇಳಿ ಈಗ ಅಶ್ಲೀಲವಾಗಿ ಈ ರೀತಿ ಮೆಸೇಜ್ ಹಾಕೋಂಥವ್ರ ವಿರುದ್ಧ ಪೊಲೀಸ್ ಇಲಾಖೆ ಯಾವ ರೀತಿಯ ಕ್ರಮ? ಇಲ್ಲ, ಆಲ್ರೆಡಿ ನಾವು ನಿಮಗೆ ಹೇಳಿದ್ದೀವಿ, ನಮ್ಮ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಟೀಮ್ ತುಂಬ ನಾವು ಚುರುಕು ಮಾಡಿದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಟ್ರೈನಿಂಗ್ ಕೂಡ ಕೊಟ್ಟಿದ್ದೀವಿ. ಮತ್ತು CCB ಅವರು ಕ್ರೈಮ್ ನಮ್ಮ CCPS ಮತ್ತು ಇನ್ನೂ 8 ಕಡೆ ಕ್ರೈಮ್ ಪೊಲೀಸ್ ಸ್ಟೇಷನ್, ಸೈಬರ್ ಪೊಲೀಸ್ ಸ್ಟೇಷನ್ ಇದೆ. ಅದು ಭಾಳ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಇನ್ನು ಮುಂದಕ್ಕೆ ಈ ಥರ ಯಾರೋ ಇರಲಿ, ಅವರು ಬೇರೆಯವ್ರ ಬಗ್ಗೆ ಇಲ್ಲೀಗಲಾಗಿ ಅಥವಾ ಅವೇಲನಕಾರಿಯಾಗಿ ಈ ಥರ ಇದು ಬಂದರೆ ಅವ್ರ ಬಗ್ಗೆ ನಾವು ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ಕ್ರಮ ತಗೊಳ್ತೀವಿ ಮತ್ತು ಅವ್ರ ಬಗ್ಗೆ ಲೀಗಲ್ ಕಾನೂನು ಕ್ರಮ ತಗೊಳ್ತೀವಿ. ನಿಮಗೆ ರಮ್ಯಾ ಮೀಟ್ ಮಾಡಿದಾಗ ಏನು ಹೇಳಿದ್ರು ಸರ್ ನಿಮ್ಮ ಜೊತೆ ಮಾತಾಡೋ ಸಂದರ್ಭದಲ್ಲಿ? ಇಲ್ಲ, ಕಂಪ್ಲೇಂಟ್ ಕೊಟ್ಟಿದ್ದರೆ ನಾವು ಕಂಪ್ಲೇಂಟ್ ತಕ್ಷಣ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ರೆಫರ್ ಮಾಡಿದ್ದೀವಿ.